ನಮಸ್ಕಾರ. ಮುಖ್ಯಾಂಶಗಳು. ದೇಶೀಯ ಆಟಿಕೆಗಳ ಪರಂಪರೆ ಸಮೃದ್ಧ, ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಹೆಚ್ಚಿನ ಒತ್ತು, ಪ್ರಧಾನಿ ನರೇಂದ್ರ ಮೋದಿ. ರೋಲ್ ಆನ್ ರೋಲ್ ಆಫ್ ರೈಲು ಸೇವೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆ, ಸರಕು ಶೀಘ್ರ ಸಾಗಾಟಕ್ಕೆ ಅನುಕೂಲ. ಕೊರೋನಾ ಸಂದಿಗ್ಧ ಸ್ಥಿತಿಯಲ್ಲಿ ನಿರುದ್ಯೋಗ ನಿವಾರಣೆಗೆ ಮನ್ರೇಗಾ ಸಹಕಾರಿ, ಮಾನವ ದಿನ ಸೃಜನೆಯಲ್ಲಿ ವಿದ್ಯಾವಂತ ಯುವಕರು ಭಾಗಿ. ಭಾರತ ಆಸಿಯಾನ್ ರಾಷ್ಟ್ರಗಳ ವ್ಯಾಪಾರ ವಹಿವಾಟು ಮತ್ತಷ್ಟು ಬಳಕೆದಾರ ಸ್ನೇಹಿ, ಪ್ರಾದೇಶಿಕಗಳಿಗೆ ಆದ್ಯತೆ, ಸಚಿವ ಪಿಯೂಷ್ ಗೋಯಲ್. ವಾರ್ತೆಗಳ ವಿವರ. ದೇಶೀಯ ಆಟಿಕೆಗಳ ಉದ್ಯಮ ಅಭಿವೃದ್ಧಿಗಾಗಿ ಎಲ್ಲರೂ ಒಗ್ಗೂಡಿ ಕಾರ್ಯನಿರ್ವಹಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಆಕಾಶವಾಣಿಯ ಮನ್ ಕಿ ಬಾತ್ನಲ್ಲಿಂದು ಜನತೆಯೊಂದಿಗೆ ಮನದ ಮಾತು ಹಂಚಿಕೊಂಡ ಅವರು, ದೇಶದ ಪಾರಂಪರಿಕ ಆಟಿಕೆ ತಯಾರಿಕೆಗಾಗಿ ನವೋದ್ಯಮಿಗಳಿಗೆ ಟೀಮ್ ಅಪ್ ಫಾರ್ ಟಾಯ್ ಆಟಿಕೆಗಳಿಗಾಗಿ ಒಗ್ಗೂಡಿ ಎಂಬ ಸಲಹೆ ನೀಡಿದರು. ಕರ್ನಾಟಕದ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ಮರದ ಗೊಂಬೆಗಳ ತಯಾರಿಕೆ ಅಲ್ಲದೆ ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯ ಕೊಂಡಂಪಲ್ಲಿ, ತಮಿಳುನಾಡಿನ ತಂಜಾವೂರ್, ಅಸ್ಸಾಂನ ದುಬರಿ, ಉತ್ತರ ಪ್ರದೇಶದ ವಾರಣಾಸಿ ಮುಂತಾದ ಪ್ರದೇಶಗಳನ್ನು ಉಲ್ಲೇಖಿಸಿದ ಪ್ರಧಾನಿ, ಸ್ಥಳೀಯ ಆಟಿಕೆಗಳಿಗಾಗಿ ಧ್ವನಿ ಎತ್ತಲು ಇದು ಸಕಾಲವಾಗಿದ್ದು, ನಮ್ಮ ಮಕ್ಕಳಿಗಾಗಿ ಹೊಸತನದ ಉತ್ತಮ ಗುಣಮಟ್ಟದ ಆಟಿಕೆಗಳನ್ನು ತಯಾರಿಸೋಣ. ಈ ಆಟಿಕೆಗಳು ಮಕ್ಕಳಿಗೆ ಉಲ್ಲಾಸದಾಯಕ ಮಾತ್ರವಲ್ಲದೆ ಪರಿಸರ ಸ್ನೇಹಿಯೂ ಆಗಿರಬೇಕು ಎಂದು ಅವರು ಸಲಹೆ ನೀಡಿದರು. इतनी विरासत हो, परंपरा हो, विविधता हो, युवा आबादी हो, क्या खिलौने सुनने के बाद आपको भी अच्छा नहीं लगेगा? देखिए साथियों, टॉय इंडस्ट्री बहुत व्यापक है. गृह उद्योग हो, छोटे और लघु उद्योग हो, एमएसएमई हो, इसके साथ साथ बड़े उद्योग और निजी उद्यमी भी इसके दायरे में आते हैं. इसे आगे बढ़ाने के लिए देश को मिलकर मेहनत करनी होगी. अब जैसे आंध्र प्रदेश के विशाखापट्टनम में श्रीमान सीवी राजू है, उनके गांव के अति कुपक्का टॉयज एक समय में बहुत प्रचलित थे. ಜಾಗತಿಕ ಆಟಿಕೆಗಳ ಉದ್ಯಮ 7 ಲಕ್ಷ ಕೋಟಿ ರೂಪಾಯಿಗಿಂತ ಅಧಿಕವಾಗಿದ್ದರೂ ಇದರಲ್ಲಿ ದೇಶದ ಕೊಡುಗೆ ಬಹಳ ಕಡಿಮೆ ಇದೆ. ಆದರೆ ದೇಶದಲ್ಲಿ ಸ್ಥಳೀಯ ಆಟಿಕೆಗಳ ಸಮೃದ್ಧ ಪರಂಪರೆ ಇದ್ದು, ಅತ್ಯುತ್ತಮ ಆಟಿಕೆಗಳನ್ನು ತಯಾರಿಸುವಲ್ಲಿ ಸಿದ್ಧಹಸ್ತರಾದ ಪ್ರತಿಭಾವಂತ ಕುಶಲಕರ್ಮಿಗಳಿದ್ದಾರೆ. ಹೀಗಾಗಿ ಗುಡಿ ಕೈಗಾರಿಕೆ, ಎಂಎಸ್ಎಂಇ, ಬೃಹತ್ ಕೈಗಾರಿಕೆ ಹಾಗೂ ಖಾಸಗಿ ಉದ್ಯಮ ವಲಯಗಳು ದೇಶೀಯ ಆಟಿಕೆಗಳ ತಯಾರಿಕೆಗೆ ಆದ್ಯತೆ ನೀಡಬೇಕೆಂದು ಅವರು ಕೋರಿದರು. ಅಪೂರ್ಣವಾಗಿ ತಯಾರಾದ ಆಟಿಕೆಗಳೇ ಅತ್ಯುತ್ತಮವಾಗಿದ್ದು, ಮಕ್ಕಳೆಲ್ಲ ಸೇರಿ ಅವನ್ನು ಪೂರ್ಣಗೊಳಿಸಬೇಕು ಎಂಬ ಗುರುದೇವ್ ರವೀಂದ್ರನಾಥ್ ಟ್ಯಾಗೋರರ ಮಾತು ಪ್ರಸ್ತುತವಾಗಿದೆ. ಆಟಿಕೆಗಳು ಮಕ್ಕಳ ಸೃಜನಶೀಲತೆಗೆ ಅವಕಾಶ ನೀಡುವಂತಿರಬೇಕು. ಈ ನಿಟ್ಟಿನಲ್ಲಿ ಮಕ್ಕಳ ಮೇಲೆ ಆಟಿಕೆಗಳ ಪ್ರಭಾವದ ಕುರಿತು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಬಹಳಷ್ಟು ಗಮನ ಹರಿಸಲಾಗಿದೆ ಎಂದರು. ಪ್ರಸಕ್ತ ಸ್ಮಾರ್ಟ್ಫೋನ್ ಯುಗದಲ್ಲಿ ಕಂಪ್ಯೂಟರ್ ಗೇಮ್ಸ್ಗಳ ಟ್ರೆಂಡ್ ಇದ್ದು ಮಕ್ಕಳಲ್ಲಿ ಜನಪ್ರಿಯವಾಗಿವೆ. ಆದರೆ ಇವುಗಳ ಥೀಮ್ಗಳು ಬಹುತೇಕ ವಿದೇಶಗಳದ್ದೇ ಆಗಿದ್ದು, ಇದರ ಬದಲಿಗೆ ಭಾರತೀಯ ಪರಿಕಲ್ಪನೆಯ ಹಾಗೂ ಸಮೃದ್ಧ ಇತಿಹಾಸದ ಥೀಮ್ ಇರುವ ಗೇಮ್ಗಳನ್ನು ಸಿದ್ಧಪಡಿಸುವಂತೆ ಅವರು ಯುವ ಪ್ರತಿಭೆಗಳಿಗೆ ಸಲಹೆ ನೀಡಿದರು. लेकिन एक दिन बचपन के उन मौज मस्ती भरे पलों में बड़ों का दखल हो गया. हुआ ये था कि उनका एक साथी एक बड़ा और सुंदर सा विदेशी खिलौना लेकर आ गया. खिलौनों को लेकर इतराते हुए अब सब साथी का ध्यान खेल से ज्यादा खिलौने पर रह गया. हर किसी के आकर्षण का केंद्र खेल नहीं रहा, के लिए भी कुछ नहीं था. यानी कि एक आकर्षक खिलौने ने एक उत्कृष्ट बच्चे को कहीं दबा दिया, छिपा दिया, मुरझा दिया. इस खिलौने ने धन का, संपत्ति का, जरा बड़प्पन का प्रदर्शन कर लिया, लेकिन उस बच्चे की क्रिएटिव स्पिरिट को बढ़ने और संवरने से रोक दिया. प्रकृति की रक्षा के लिए बरना को
थारू समाज ने अपनी परंपरा का हिस्सा बना लिया है। ಪ್ರತಿಯೊಂದು ಕ್ಷೇತ್ರದಲ್ಲಿ ದೇಶವನ್ನು ಸ್ವಾವಲಂಬಿ ಮಾಡಬೇಕಿದ್ದು 100 ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಅಸಹಕಾರ ಆಂದೋಲನದ ರೂಪದಲ್ಲಿ ಯಾವ ಬೀಜವನ್ನು ಬಿತ್ತಲಾಗಿತ್ತೋ ಅದನ್ನು ಈಗ ಸ್ವಾವಲಂಬಿ ಭಾರತದ ವಟವೃಕ್ಷದಂತೆ ಪರಿವರ್ತನೆಗೊಳಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಪ್ರಧಾನಿ ತಿಳಿಸಿದರು. ಪ್ರಸ್ತುತ ದೇಶದಲ್ಲಿ ಉತ್ಸವಗಳು ಹಾಗೂ ಜಾತ್ರೆಗಳ ಸಮಯವಾಗಿದ್ದು ಜನರಲ್ಲಿ ಸಂಭ್ರಮ ಉತ್ಸಾಹದ ಜೊತೆಗೆ ಕೋವಿಡ್ ಕುರಿತ ಮುಂಜಾಗ್ರತೆಯೂ ಇದೆ. ನಮ್ಮ ಪಾರಂಪರಿಕ ಹಬ್ಬ ಹರಿದಿನಗಳಲ್ಲಿ ಪ್ರಕೃತಿಯ ಜೊತೆಗೆ ಸಹಜೀವನದ ಸಂದೇಶ ಅಡಗಿದೆ ಎಂದು ಪ್ರಧಾನಿ ಹೇಳಿದರು. ಕೇರಳದ ಓಣಂ ಹಬ್ಬ ಉಲ್ಲೇಖಿಸಿದ ಅವರು ನಮ್ಮ ಹಬ್ಬಗಳು ಕೃಷಿ ಮತ್ತು ರೈತರ ಬದುಕಿನೊಂದಿಗೆ ಮಿಳಿತವಾಗಿವೆ ಎಂದರು. ಕೊರೋನಾದ ಈ ಕಠಿಣ ಪರಿಸ್ಥಿತಿಯಲ್ಲೂ ನಮ್ಮ ಕೃಷಿಕರು ತಮ್ಮ ಶಕ್ತಿಯನ್ನು ಸಾಬೀತುಪಡಿಸಿದ್ದಾರೆ. ದೇಶದಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಮುಂಗಾರು ಬೆಳೆಯ ಬಿತ್ತನೆ ಶೇಕಡಾ 7ರಷ್ಟು ಹೆಚ್ಚಾಗಿದೆ. ಧಾನ್ಯಗಳ ಬಿತ್ತನೆ ಈ ಬಾರಿ ಸುಮಾರು ಶೇಕಡಾ 10ರಷ್ಟು, ಬೇಳೆಕಾಳುಗಳ ಬಿತ್ತನೆ ಸುಮಾರು ಶೇಕಡಾ 5ರಷ್ಟು, ಪ್ರಧಾನ ಧಾನ್ಯಗಳ ಬಿತ್ತನೆ ಸುಮಾರು ಶೇಕಡಾ 3ರಷ್ಟು ಹೆಚ್ಚಾಗಿದೆ ಎಂದು ಹೇಳಿದ ಪ್ರಧಾನಿ ರೈತರ ಪರಿಶ್ರಮಕ್ಕೆ ಕೃತಜ್ಞತೆ ಸಲ್ಲಿಸಿದರು. ಭಾರತೀಯರ ಅನ್ವೇಷಣೆ ಮತ್ತು ಪರಿಹಾರ ಕಂಡುಕೊಳ್ಳುವ ಸಾಮರ್ಥ್ಯಕ್ಕೆ ವೇದಿಕೆ ಒದಗಿಸಲು ಆರಂಭಿಸಿದ ಸ್ವಾವಲಂಬಿ ಭಾರತ ಆಪ್ ಆವಿಷ್ಕಾರದ ಸವಾಲಿಗೆ ಭಾರಿ ಪ್ರತಿಕ್ರಿಯೆ ಬಂದಿದ್ದನ್ನು ಉಲ್ಲೇಖಿಸಿದ ಪ್ರಧಾನಿ ದೇಶದ ಭವಿಷ್ಯದ ದೃಷ್ಟಿಯಿಂದ ಇದು ಅತ್ಯಂತ ಶುಭ ಸಂಕೇತ ಎಂದರು. ಈ ಸವಾಲಿಗೆ ಬಹುತೇಕ ಸಣ್ಣ ಪಟ್ಟಣಗಳ ಯುವಜನರು ಹೆಚ್ಚಾಗಿ ಪ್ರತಿಸ್ಪಂದನೆ ನೀಡಿದ್ದು ಈ ನೂತನ ಆಪ್ಗಳಲ್ಲಿ ಮಕ್ಕಳ ಸೃಜನಶೀಲತೆ ಅರಳಿಸುವ ಹಲವು ಅಂಶಗಳಿವೆ ಎಂದು ಪ್ರಧಾನಿ ತಿಳಿಸಿದರು. हमारे पर्व किसानों के परिश्रम से ही रंग बिरंगे बनते हैं। हमारे अन्नदाता को, किसानों की जीवनदायिनी शक्ति को वेदों में भी बहुत गौरवपूर्ण रूप से नमन किया गया है। ऋग्वेद में मंत्र है, अन्नानाम पतये नमः, अन्नानाम पतये नमः, क्षेत्राणाम पतये नमः। अर्थात अन्नदाता को नमन है, किसान को नमन है। ये छोटे बच्चों के लिए ऐसा इंटरेक्टिव ऐप है जिसमें ಕುಟುಕಿ ಮಕ್ಕಳ ಕಲಿಕಾ ಆಪ್ ಮಾತೃಭಾಷೆಯಲ್ಲಿ ಬರಹ, ವಿಡಿಯೋ ಹಾಗೂ ಧ್ವನಿಯ ಮೂಲಕ ಮಾತುಗಳನ್ನು ದಾಖಲಿಸಬಹುದಾದ ಕೆಒಒ ಕು ಎಂಬ ಆಪ್ ಅಲ್ಲದೆ ಯುವಜನತೆಯರ ಜನಪ್ರಿಯವಾಗುತ್ತಿರುವ ಚಿಂಗಾರಿ ಆಪ್, ಆಸ್ಕ್ ಸರ್ಕಾರ್ ಮುಂತಾದ ದೇಶೀಯ ಮೊಬೈಲ್ ಆಪ್ಗಳ ಬಗ್ಗೆ ಅವರು ವಿವರ ನೀಡಿದರು. ದೇಶಾದ್ಯಂತ ಸೆಪ್ಟೆಂಬರ್ ತಿಂಗಳನ್ನು ಪೌಷ್ಟಿಕತೆಯ ಮಾಸವಾಗಿ ಆಚರಿಸಲಾಗುತ್ತಿದ್ದು ಮಕ್ಕಳು, ವಿದ್ಯಾರ್ಥಿಗಳು ತಮ್ಮ ಸಂಪೂರ್ಣ ಸಾಮರ್ಥ್ಯ ವ್ಯಕ್ತಪಡಿಸುವಲ್ಲಿ ಪೌಷ್ಟಿಕಾಂಶದ ಪಾತ್ರ ಮಹತ್ವದ್ದು ಎಂದು ಪ್ರಧಾನಿ ತಿಳಿಸಿದರು. ಯಥಾ ಅನ್ನಂ ತಥಾ ಮನಂ ಎಂಬ ಸಂಸ್ಕೃತ ಗಾದೆಯಂತೆ ನಾವು ಸೇವಿಸುವ ಅನ್ನ ಹೇಗಿರುತ್ತದೆಯೋ ಹಾಗೆ ನಮ್ಮ ಮಾನಸಿಕ ಮತ್ತು ಬೌದ್ಧಿಕ ವಿಕಾಸವೂ ಆಗುತ್ತದೆ. ಹೀಗಾಗಿ ಮಕ್ಕಳಿಗೆ ಪೌಷ್ಟಿಕಾಂಶದ ಲಭ್ಯತೆಯ ಜೊತೆಗೆ ತಾಯಂದಿರಿಗೂ ಪೂರ್ತಿ ಪೋಷಣೆ ದೊರಕಿಸುವುದು ಅತ್ಯಗತ್ಯ ಎಂದು ಪ್ರಧಾನಿ ಹೇಳಿದರು. ऑडियो और वीडियो तीनों तरीकों से ये आपकी बड़ी मदद कर सकता है। एक और ऐप है स्टेप सेट गो, ये फिटनेस ऐप है। आप कितना चले, कितनी कैलोरीज बर्न की, ये सारा हिसाब ये ऐप रखता है। हमारे देश में 6 अलग अलग ऋतुएं होती हैं, अलग अलग क्षेत्रों में वहां के मौसम के हिसाब से अलग अलग। ದೇಶದ ಪ್ರತಿ ಜಿಲ್ಲೆಯಲ್ಲಿ ಬೆಳೆಯುವ ಬೆಳೆ, ಅವುಗಳ ಪೌಷ್ಟಿಕತೆಯ ಮೌಲ್ಯ ಮುಂತಾದ ವಿವರ ನೀಡುವ ಒಂದು ಭಾರತೀಯ ಕೃಷಿ ಕೋಶವನ್ನು ಸಿದ್ದಪಡಿಸಲಾಗುತ್ತಿದ್ದು ಇದು ಪೌಷ್ಟಿಕ ಆಹಾರ ಹಾಗೂ ಸದೃಢ ಆರೋಗ್ಯದ ಬಗ್ಗೆ ನಮ್ಮೆಲ್ಲರಿಗೂ ಪ್ರೇರಣೆ ನೀಡಬಲ್ಲದು ಎಂದು ಪ್ರಧಾನಿ ತಿಳಿಸಿದರು. ದೇಶದ ರಕ್ಷಣೆ ಮತ್ತು ಭದ್ರತೆಯಲ್ಲಿ ಮಹತ್ವದ ಕೊಡುಗೆ ನೀಡುತ್ತಿರುವ ಭಾರತೀಯ ಶ್ವಾನಗಳ ಕುರಿತು ಪ್ರಸ್ತಾಪಿಸಿದ ಪ್ರಧಾನಿ ವಿಶೇಷವಾಗಿ ಕರ್ನಾಟಕದ ಮುಧೋಳ ಶ್ವಾನ ತಳಿಯನ್ನು ಉಲ್ಲೇಖಿಸಿದರು. ಮುಧೋಳ ಹೌಂಡ್ ಜೊತೆಗೆ ಹಿಮಾಚಲದ ಶ್ವಾನ ತಳಿ, ರಾಜಾಪಲಾಯಂ, ಕನ್ನಿ, ಚಿಪ್ಪೆ ಪರಾಯಿ, ಕೊಂಬಾಯಿ ಮುಂತಾದ ತಳಿಗಳು ಬಹಳ ಬುದ್ಧಿವಂತ, ಶ್ರೇಷ್ಠ ಭಾರತೀಯ ಶ್ವಾನ ತಳಿಗಳಾಗಿದ್ದು ಇವುಗಳ ಪಾಲನೆ ವೆಚ್ಚವೂ ಬಹಳ ಕಡಿಮೆಯಾಗಿದೆ. ಅಲ್ಲದೆ ಇವು ಭಾರತದ ವಾತಾವರಣಕ್ಕೆ ಚೆನ್ನಾಗಿ ಹೊಂದುತ್ತವೆ. ನಮ್ಮ ರಕ್ಷಣಾ ಏಜೆನ್ಸಿಗಳು ಈ ಭಾರತೀಯ ತಳಿಗಳ ಶ್ವಾನಗಳನ್ನೇ ಭದ್ರತಾ ಕಾರ್ಯದಲ್ಲಿ ಬಳಕೆ ಮಾಡುತ್ತಿವೆ. ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ದೇಶೀಯ ತಳಿ ನಾಯಿಗಳ ಅಧ್ಯಯನ ಮಾಡುತ್ತಿದೆ. ಭಾರತೀಯ ತಳಿಗಳನ್ನು ಇನ್ನಷ್ಟು ಉತ್ತಮಪಡಿಸುವುದು ಹಾಗೂ ಹೆಚ್ಚು ಪ್ರಯೋಜನಕಾರಿಯನ್ನಾಗಿಸುವುದು ಇದರ ಉದ್ದೇಶ ಎಂದು ಅವರು ತಿಳಿಸಿದರು. सोफी और दूसरी विदा। सोफी और विदा इंडियन आर्मी के श्वान है, डॉग्स है और उन्हें चीफ ऑफ आर्मी स्टाफ कमेंडेशन कार्ड से सम्मानित किया गया है। सोफी और विदा को ये सम्मान इसलिए मिला
क्योंकि इन्होंने अपने देश की रक्षा करते हुए अपना कर्तव्य बखूबी निभाया है। हमारी सेनाओं में, हमारे सुरक्षा बलों के पास ऐसे कितने ही बहादुर श्वान हैं, डॉग्स हैं, जो देश के लिए जीते हैं और देश के लिए अपना बलिदान भी देते हैं। कितने ही बम धमाकों को, कितनी ही आतंकी साजिशों को रोकने में ऐसे डॉग्स ने बहुत अहम भूमिका निभाई है। कुछ समय पहले मुझे देश की सुरक्षा में डॉग्स की भूमिका के बारे में बहुत विस्तार से जानने को मिला। हम सब जब अपने जीवन की सफलताओं को अपनी जीवन ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನವಾಗಿ ಆಚರಿಸುತ್ತಿದ್ದು, ಪ್ರಸಕ್ತ ಕೊರೋನಾ ಸಂಕಷ್ಟ ಕಾಲದಲ್ಲಿ ಶಿಕ್ಷಕರ ಕೊಡುಗೆಯನ್ನು ಪ್ರಧಾನಿ ಶ್ಲಾಘಿಸಿದರು. ದೇಶದಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ತರುವ ಬದಲಾವಣೆಯ ಲಾಭವನ್ನು ವಿದ್ಯಾರ್ಥಿಗಳಿಗೆ ತಲುಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು ಎಂದು ಪ್ರಧಾನಿ ತಿಳಿಸಿದರು. 2022ರಲ್ಲಿ ದೇಶದ 75ನೇ ಸ್ವಾತಂತ್ರ್ಯೋತ್ಸವ ಆಚರಿಸಲಾಗುತ್ತಿದ್ದು, ಈ ಸಂದರ್ಭದಲ್ಲಿ ಶಿಕ್ಷಕರು ತಮ್ಮ ಜಿಲ್ಲೆಗಳ ಸ್ವಾತಂತ್ರ್ಯ ಹೋರಾಟ ಇತಿಹಾಸ ಕುರಿತು ವಿದ್ಯಾರ್ಥಿಗಳಿಂದ ಅಧ್ಯಯನ, ಸಂಶೋಧನೆ ಮಾಡಿಸುವಂತೆ ಹಾಗೂ ತಮ್ಮ ಪ್ರದೇಶದಲ್ಲಿರುವ ಸ್ವಾತಂತ್ರ್ಯ ಹೋರಾಟದ ಐತಿಹಾಸಿಕ ಕೇಂದ್ರಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸುವಂತೆ ಪ್ರಧಾನಿ ಸಲಹೆ ನೀಡಿದರು. शिक्षक और छात्र मिलकर कुछ नया कर रहे हैं। मुझे भरोसा है जिस तरह देश में राष्ट्रीय शिक्षा नीति के जरिए एक बड़ा बदलाव होने जा रहा है, हमारे शिक्षक इसका भी लाभ छात्रों तक पहुंचाने में अहम भूमिका निभाएंगे। साथियों और विशेषकर मेरे शिक्षक साथियों, वर्ष 2022 में हमारा देश स्वतंत्रता के 75 वर्ष का पर्व मनाएगा। स्वतंत्रता के पहले अनेक वर्षों तक हमारे देश में आजादी का जंग, उसका एक लंबा इतिहास रहा है। आप सब स्वस्थ रहिए, सुखी रहिए। इन्हीं शुभकामनाओं के साथ अगली मन की बात में फिर मिलेंगे। बहुत बहुत धन्यवाद। नमस्कार। ಸ್ವಾವಲಂಬಿ ಭಾರತ್ ನಿರ್ಮಾಣ ಮಾಡುವ ಪ್ರಧಾನಿ ನರೇಂದ್ರ ಮೋದಿ ಅವರ ವೋಕಲ್ ಫಾರ್ ಲೋಕಲ್ ಪರಿಕಲ್ಪನೆಗೆ ಅನುಗುಣವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ದೇಶದ ಮೊದಲ ಆಟಿಕೆ ಉತ್ಪಾದನಾ ಕ್ಲಸ್ಟರ್ ಆರಂಭಿಸಲಾಗುತ್ತಿದೆ. ಆಟಿಕೆ ತಯಾರಿಕೆ ಮೂಲಕ ಆರ್ಥಿಕ ಚಟುವಟಿಕೆ ಹೆಚ್ಚಿಸುವ, ಉದ್ಯೋಗ ಸೃಷ್ಟಿಗೆ ಬಲ ತುಂಬಲು ಇದರಿಂದ ಸಹಕಾರಿಯಾಗಲಿದೆ. ಇಲ್ಲಿ ದೇಶ ವಿದೇಶಗಳ ಆಟಿಕೆ ತಯಾರಕರಿಗೆ ಅಗತ್ಯ ಸೌಲಭ್ಯ ಕಲ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಟ್ವೀಟ್ ಮಾಡಿದ್ದಾರೆ. ಒಟ್ಟಾರೆ 400 ಎಕರೆ ವಿಶೇಷ ಆರ್ಥಿಕ ವಲಯದಲ್ಲಿ 55,000 ಕೋಟಿ ರೂಪಾಯಿ ಹೂಡಿಕೆ ಮಾಡುವ ಅಂದಾಜಿದ್ದು, ಇದರಿಂದ 40,000 ಉದ್ಯೋಗ ಸೃಷ್ಟಿಯಾಗಲಿದೆ. ಮಕ್ಕಳ ಆಟದ ಸಾಮಾನು ಉತ್ಪಾದನಾ ಕ್ಷೇತ್ರದಲ್ಲಿ ಕೊಪ್ಪಳ ಶೇಕಡಾ 18ರಷ್ಟು ಕೊಡುಗೆ ನೀಡಲಿದೆ. ಬರುವ 2023ರ ವೇಳೆಗೆ 2,300 ಕೋಟಿ ರೂಪಾಯಿ ಮೊತ್ತದ ಮಾರುಕಟ್ಟೆ ಕ್ಷೇತ್ರವನ್ನು ವಿಸ್ತರಿಸಿಕೊಳ್ಳುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಬೆಂಗಳೂರು ಹೊರವಲಯದ ನೆಲಮಂಗಲದಿಂದ ಮಹಾರಾಷ್ಟದ ಸೋಲಾಪುರದ ಬಾಲೆಯನ್ನು ಸಂಪರ್ಕಿಸುವ ರೋಲ್ ಆನ್ ರೋಲ್ ಆಫ್ ರೈಲು ಸೇವೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ವರ್ಚುವಲ್ ವೇದಿಕೆ ಮೂಲಕ ಹಸಿರು ನಿಶಾನೆ ತೋರಿದರು. ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಕ್ಷಿಪ್ರ ಸರಕು ಸಾಗಾಣಿಕೆಗೆ ಸಹಕಾರಿಯಾಗಿರುವ ಈ ರೈಲು ಸೇವೆಯಿಂದ ಸರಕು ಪೂರೈಕೆ ವಲಯದಲ್ಲಿ ಮಹತ್ವದ ಸುಧಾರಣೆಯನ್ನು ನಿರೀಕ್ಷಿಸಲಾಗಿದೆ. ಈ ರೈಲುಗಳಲ್ಲಿ ಸರಕುಗಳನ್ನು ಹೊತ್ತ ಲಾರಿಗಳನ್ನು ಸಹ ಕೊಂಡೊಯ್ಯಬಹುದಾಗಿದೆ. ಒಂದು ರೈಲಿನಲ್ಲಿ 43 ಲಾರಿಗಳನ್ನು ಸಾಗಿಸಬಹುದಾಗಿದ್ದು, ಇದರಿಂದ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಸಂಚಾರ ದಟ್ಟಣೆ ಕಡಿಮೆ ಮಾಡಿ ಆರ್ಥಿಕ ಮಿತವ್ಯಯ ಸಾಧಿಸಲು ಈ ರೈಲು ಸೇವೆ ಸಹಕಾರಿಯಾಗಲಿದೆ. ಬಳಿಕ ಯಡಿಯೂರಪ್ಪ ಕೊಂಕಣ ರೈಲ್ವೆ ವಲಯದಲ್ಲಿ ಮಾತ್ರ ಸಂಚರಿಸುತ್ತಿದ್ದ ಈ ರೀತಿಯ ರೋಲ್ ಆನ್ ರೋಲ್ ಆಫ್ ರೈಲು ಸೇವೆ ಇದೀಗ ರಾಜ್ಯಕ್ಕೂ ವಿಸ್ತರಣೆಯಾಗಿರುವುದು ಸಂತಸ ತಂದಿದೆ. ಹಣ್ಣು, ತರಕಾರಿ ಮತ್ತಿತರ ಸಾಮಗ್ರಿಗಳನ್ನು ತ್ವರಿತವಾಗಿ ಸಾಗಿಸಲು ಈ ವ್ಯವಸ್ಥೆ ಪೂರಕವಾಗಿದೆ. ಸೋಲಾಪುರದ ಬಾಲೆ ಹಾಗೂ ಯಶವಂತಪುರ ಸಮೀಪದ ಎಪಿಎಂಸಿ ಮಾರುಕಟ್ಟೆಗಳಿಗೆ ಈ ಸೇವೆಯಿಂದ ಹೆಚ್ಚಿನ ಅನುಕೂಲವಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಬಹುಮಾದರಿಯ ಸಾರಿಗೆ ವ್ಯವಸ್ಥೆಯ ಪರಿಕಲ್ಪನೆಯನ್ನು ಸಾಕಾರಗೊಳಿಸಿರುವುದು ಮಹತ್ವದ ಬೆಳವಣಿಗೆಯಾಗಿದೆ ಎಂದರು. ರಾಜ್ಯದ ರೈಲ್ವೆ ಬೆಳವಣಿಗೆಗೆ ಎಲ್ಲಾ ರೀತಿಯ ಸಹಕಾರ ನೀಡಲಿದ್ದು, ರೈಲು ವ್ಯವಸ್ಥೆಯನ್ನು ಇನ್ನಷ್ಟು ಸುಧಾರಿಸಲು ಸರ್ಕಾರ ಆದ್ಯತೆ ನೀಡಲಿದೆ ಎಂದು ಯಡಿಯೂರಪ್ಪ ಇದೇ ಸಂದರ್ಭದಲ್ಲಿ ತಿಳಿಸಿದರು. ಸೋಲಾಪುರಕ್ಕೆ ಸಾಗಿಸಲು ಸೋಲಾಪುರ ಈರುಳ್ಳಿ, ಬೇಳೆಕಾಳುಗಳು ಮುಂತಾದ ಸರಕುಗಳನ್ನು ಬೆಂಗಳೂರಿಗೆ ಸಾಗಿಸೋದಕ್ಕೆ ಇದು ನೆರವಾಗುತ್ತದೆ.
ನೆಲಮಂಗಲದ ಹತ್ತಿರ ಇರುವ ಎಪಿಎಂಸಿ ಮಾರುಕಟ್ಟೆ, ಪೀಣ್ಯ ಹಾಗೂ ನೆಲಮಂಗಲ ಭಾಗದಲ್ಲಿರುವ ಅನೇಕ ಕೈಗಾರಿಕೆಗಳು ಹಾಗೂ ಸಾರಿಗೆ ಸಂಸ್ಥೆಗಳು ಇದರಿಂದ ಅನುಕೂಲ ಹೊಂದಲಿದೆ. ಈ ಒಂದು ವಿಶೇಷ ಯೋಜನೆಯನ್ನು ಮಂಜೂರು ಮಾಡಿರುವಂಥ ಭಾರತೀಯ ರೈಲ್ವೆ ಸೇವೆಯಲ್ಲಿ ಸರಕು ತುಂಬಿದ ಲಾರಿಗಳನ್ನು ಸಾಗಿಸುವ ರೋರೋ ರೈಲ್ವೆ ಸೇವೆ ರಾಜ್ಯದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ನಿಲ್ದಾಣ ಸಾಕ್ಷಿಯಾಗಿದ್ದು, ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಬಾಲೆಗೆ 42 ಲಾರಿಗಳನ್ನು ಹೊತ್ತ ಈ ರೈಲು ಪಯಣ ಬೆಳೆಸಿತು. Starting this RoRo service, ಡಿಡಿ ನ್ಯೂಸ್ನೊಂದಿಗೆ ನೈಋತ್ಯ ರೈಲ್ವೆ ವಿಭಾಗೀಯ ರೈಲ್ವೆ ಅಧಿಕಾರಿ ಅಶೋಕ್ ಕುಮಾರ್ ವರ್ಮಾ, ನೆಲಮಂಗಲದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೈಗಾರಿಕೆಗಳಿದ್ದು, ಈ ಸೇವೆಯಿಂದ ಉದ್ಯಮಿಗಳಿಗೆ, ಕೃಷಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದರು. ಕೊಂಕಣ ರೈಲ್ವೆ ವ್ಯಾಪ್ತಿಗೆ ಸೀಮಿತವಾಗಿದ್ದ ರೋರೋ ರೈಲು ಸೇವೆಯನ್ನು ಇದೀಗ ದೇಶವ್ಯಾಪಿ ವಿಸ್ತರಿಸಲು ಉದ್ದೇಶಿಸಲಾಗಿದ್ದು, ಮುಂಬರುವ ದಿನಗಳಲ್ಲಿ ಈಶಾನ್ಯ ಭಾರತದ ರಾಜ್ಯಗಳಿಗೂ ಸರಕು ಸಾಗಣೆ ಮಾಡಲಾಗುವುದು ಎಂದರು. of sending this service to the northeastern state. We can send a RoRo truck from here to Dimapur or Guwahati or Agartala. That will be save a lot of time, and RoRo service save a lot of your diesel fuel. It is very, very energy efficient, and Indian Railways will try that in future. We should do more and more such service. ಅವರು ಫಸ್ಟ್ ಟೈಮ್ ಸೌತ್ ಇಂಡಿಯಾದಲ್ಲಿ ರೋರೋ ಯೋಜನಾ ಮಂಡಳಿಯ ಮಹೇಶ್, ಕೃಷಿ ಉತ್ಪನ್ನಗಳನ್ನು ತುಂಬಿದ ಲಾರಿಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಬಹುದಾಗಿದೆ. ಇದರಿಂದ ಸಮಯ ಮತ್ತು ಹಣ ಉಳಿತಾಯವಾಗಲಿದೆ ಎಂದರು. 682 ಕಿಲೋಮೀಟರ್ ಆಗುತ್ತೆ ಸೊಲ್ಲಾಪುರ್ಗೆ. ನೆಲಮಂಗಲ ಶುರುವಾಗಿದ್ದ ರೋರೋ ಸೊಲ್ಲಾಪುರ ತನಕ ಟ್ರೈನ್ ಮೇಲೆ ಲಾರಿಗಳೆಲ್ಲ ಹೋಗುತ್ತೆ. ಅಲ್ಲಿಂದ ಬೇರೆ ಬೇರೆ ಜಾಗಕ್ಕೆ ಹತ್ತಿರದ ಒಂದು 200-300 ಕಿಲೋಮೀಟರ್ ತನಕ ಎಲ್ಲ ಡ್ರೈವರ್ಗಳು ಕಲೆಕ್ಟ್ ಮಾಡ್ಕೊತಾರೆ. ಅಥವಾ ಡೈರೆಕ್ಟ್ ನೆಲಮಂಗಲದಿಂದ ಸೊಲ್ಲಾಪುರ್ಗೆ ಹೋಗೋದು ಡೈರೆಕ್ಟ್ ರೈಲ್ ಮೇಲೆನೆ ಹೋಗೋದು ಅವಕಾಶ ಮಾಡಿಕೊಟ್ಟಿದ್ದೀವಿ. ನಮಗೆ ಯೂಶುವಲಿ ಇಲ್ಲಿಂದ ಸೊಲ್ಲಾಪುರ್ಗೆ ಹೋಗಬೇಕಾದ್ರೆ ಏನು ಚಾರ್ಜಸ್ ಆಗುತ್ತೋ ರೈಲ್ವೇದವರು ನಮ್ಗೆ ಫೆಸಿಲಿಟಿ ಮಾಡಿದ್ದಾರೆ. ಮಿನಿಮಮ್ 20-25% ಕಮ್ಮಿ ಮಾಡ್ತಾ ಇದ್ದಾರೆ. ಕಮ್ಮಿ ಡಿಸ್ಕೌಂಟಲ್ಲಿ, ಕಮ್ಮಿ ರೇಟಲ್ಲಿ ಅವ್ರು ಹೋಗ್ಬೋದು. ಪ್ಲಸ್ ಡ್ರೈವರ್ಗೆ ಡ್ರೈವಿಂಗ್ ಮಾಡೋ ರಿಸ್ಕ್ ಇರಲ್ಲ, ಆಕ್ಸಿಡೆಂಟ್ಗಳು ಕಮ್ಮಿ ಆಗುತ್ತೆ, ಟೋಲ್ ಫ್ರೀ ಆಗುತ್ತೆ, ಡೀಸೆಲ್ ಉಳಿತಾಯ ಆಗುತ್ತೆ, ಪರಿಸರದು ಏನೂ ಇರೋದಿಲ್ಲ. ಪರಿಸರ, ಹವಾ, ಕಾರ್ಬನ್, ಎನ್ವೈರ್ಮೆಂಟ್ ಎಲ್ಲ ನಾವು ತಿಳ್ಕೊಂಡು ಪರಿಸರ ಏನಿರಲ್ಲ ಅಂತ ಅಂದ್ಬಿಟ್ಟು ಇದನ್ನ ಸ್ಟಾರ್ಟ್ ಮಾಡಿದ್ವಿ ರೋರೋ ಸರ್ವಿಸ್. ಹಂಗಾಗಿ ಲಾರಿ ಅವರಿಗೆ ನಾವು ಇದನ್ನು ಒಂದು ಉದ್ಯಮಿ ರಮೇಶ್, ರೋರೋ ರೈಲಿನ ಮುಖಾಂತರ ಸರಕು ಸಾಗಣೆ ಮಾಡಲು ರೈಲ್ವೆ ಇಲಾಖೆ $20-25% ಶುಲ್ಕ ರಿಯಾಯಿತಿ ನೀಡಿದೆ. ಈ ರೈಲಿನಲ್ಲಿ ಸರಕು ತುಂಬಿದ ಲಾರಿಗಳನ್ನು ಸಾಗಿಸುವುದರಿಂದ ನಿಗದಿತ ಸ್ಥಳಕ್ಕೆ ಸುರಕ್ಷಿತವಾಗಿ ತಲುಪಬಹುದು ಎಂದರು. ತಗೊಂಡು ಅವ್ರಿಗೂ ಶ್ರಮ ಪಡ್ತಾ ಇದ್ರು. ಇದು ನೋಡಿ ಟ್ರೈನ್ ಅಲ್ಲಿ ಯಾಕೆ ಮಾಡಬಾರ್ದು, ಆಕ್ಚುಲಿ ನಾವು ಹೋರಾಟ ಮಾಡೋಣ ಅಂತ ಹೇಳಿ ಒಂದು ಉದ್ದೇಶ ಇಟ್ಕೊಂಡು ಪ್ರಯತ್ನ ಪಟ್ವಿ. ಭಗವಂತನ ಆಶೀರ್ವಾದದಿಂದ ಆಕ್ಚುಲಿ ಉನ್ನತ ಸ್ಥಾನಕ್ಕೆ ಆಕ್ಚುಲಿ ಮುಟ್ಟಿಸಿದ್ವಿ. ಮುಂದೆ ದೇವರ ಆಕ್ಚುಲಿ ಅನುಕೂಲ ಮಾಡಿಕೊಟ್ಟು ನಮ್ಗೆ ಎಲ್ಲ ರೀತಿಯಲ್ಲೂ ಎಲ್ರಿಗೂ ಇಡೀ ಭಾರತ ದೇಶಕ್ಕೆ ಒಳ್ಳೇದಾಗಬೇಕು ಅಂತ ಆಕ್ಚುಲಿ ಒಂದು ಯೋಜನೆ ಇಟ್ಕೊಂಡು ಮಾಡ್ತಾ ಇದ್ವಿ. 882 ಕಿಲೋಮೀಟರ್. ಮತ್ತೋರ್ವ ಉದ್ಯಮಿ ಯೋಗೇಂದ್ರ ಶರ್ಮಾ, ರೋರೋ ರೈಲಿನ ಮುಖಾಂತರ ಸರಕು ಭರ್ತಿಯಾದ ಲಾರಿಗಳನ್ನು ಕಳುಹಿಸುವುದರಿಂದ ದೂರದ ಊರುಗಳಿಗೆ ಲಾರಿಗಳನ್ನು ಚಾಲನೆ ಮಾಡುವ ಶ್ರಮದಿಂದ ಚಾಲಕರಿಗೆ ಮುಕ್ತಿ ಸಿಗುತ್ತದೆ. ರಸ್ತೆ ಅಪಘಾತಗಳು, ಸಂಚಾರ ದಟ್ಟಣೆ ಹಾಗೂ ಮಾಲಿನ್ಯ ನಿಯಂತ್ರಣವಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಜಲ್ದಿ से वो अपना सफर पूरा कर सकेंगे. तो जो ट्रैफिक रोड पे जा रहा है उसको हम रेल पे डाइवर्ट करने की कोशिश कर रहे हैं. और दूसरा, एसेंशियल कमोडिटीज जो सोलापुर से आएंगी, जैसे प्याज है, जैसे दाल हैं, जो दूसरी एग्रो प्रोडक्ट हैं, वो आसानी से बेंगलोर के एरिया में पहुंचेंगे. ऐसे बेंगलोर से जो प्रोडक्ट आएंगे वो महाराष्ट्र में पहुंचेंगे. तो ये रेगुलर सर्विस होगी और इससे बड़ा फायदा होगा दोनों इकोनॉमीज को. जितेन इंफ्रास्ट्रक्चर ने पहली बार ये कदम उठाया है. ये भारतीय रेल की पहली प्राइवेट रोरो सर्विस है. ದೇಶದಲ್ಲಿ ಕೊರೋನಾ ಸೋಂಕು ಪತ್ತೆ ಪರೀಕ್ಷೆಯನ್ನು ಗಣನೀಯವಾಗಿ ಹೆಚ್ಚಿಸಲಾಗಿದೆ. 10 ಲಕ್ಷ ಜನಸಂಖ್ಯೆಗೆ 140 ಪರೀಕ್ಷೆಗಳನ್ನು ನಡೆಸುವಂತೆ ವಿಶ್ವಸಂಸ್ಥೆ ಸೂಚಿಸಿದ್ದು, ಹಲವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಗುರಿ ಮೀರಿ ಸಾಧನೆ ಮಾಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಹಲವೆಡೆ ಕೊರೋನಾ ಸೋಂಕು ಪತ್ತೆ ದರವೂ ಸಹ ರಾಷ್ಟ್ರೀಯ ಸರಾಸರಿಗಿಂತ ಕಡಿಮೆ ಇದೆ. ದೇಶದಲ್ಲಿ ಕೊರೋನಾ ಸೋಂಕಿನಿಂದ ಗುಣಮುಖರಾಗುತ್ತಿರುವವರ ಪ್ರಮಾಣ 76.61ಕ್ಕೆ ಏರಿಕೆಯಾಗಿದೆ. ಈವರೆಗೆ 27,13,933 ಸೋಂಕಿತರು ಗುಣಮುಖರಾಗಿದ್ದಾರೆ. 7,65,302 ಮಂದಿ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಒಟ್ಟಾರೆ ಸಕ್ರಿಯ ಪ್ರಕರಣಗಳ ಸಂಖ್ಯೆ 21.60ಗೆ ಇಳಿಕೆಯಾಗಿದೆ.
ಈವರೆಗೆ 63,498 ಮಂದಿ ಸಾವಿಗೀಡಾಗಿದ್ದು ಮರಣ ದರ ಶೇಕಡ 1.79ಕ್ಕೆ ತಗ್ಗಿದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ಯೋಜನೆ ಚಾಮರಾಜನಗರ ಜಿಲ್ಲೆಯಲ್ಲಿ ಯಶಸ್ವಿ ಅನುಷ್ಠಾನಗೊಂಡಿದೆ. ಜಿಲ್ಲೆಯ 2 ಲಕ್ಷಕ್ಕೂ ಅಧಿಕ ಮಂದಿ ರೈತರಿಗೆ ಸಹಕಾರಿಯಾಗಿದೆ. ಜಮೆಯಾದ ಹಣವನ್ನು ರೈತರು ಕೃಷಿ ಚಟುವಟಿಕೆಗಳಿಗೆ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಜಿಲ್ಲೆಯ 2,12,196 ಮಂದಿ ರೈತರು ಆರ್ಟಿಸಿ ಕಾರ್ಡ್ ಹೊಂದಿದ್ದು, ಮೊದಲನೇ ಹಂತದಲ್ಲಿ 1,14,160 ಮಂದಿ ಹಾಗೂ ಎರಡನೇ ಹಂತದಲ್ಲಿ 1,05,439 ಮಂದಿ ರೈತ ಫಲಾನುಭವಿಗಳ ಖಾತೆಗೆ ಈಗಾಗಲೇ ಹಣ ಜಮೆಯಾಗಿದೆ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಕೃಷಿ ಸಮ್ಮಾನ್ ಯೋಜನೆ ರೈತರಿಗೆ ಸಹಕಾರಿಯಾಗಿದ್ದು, ತಾವು ಕೂಡ ಹಣವನ್ನು ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಗಳಂತೆ ಪಡೆದುಕೊಳ್ಳುತ್ತಾ ಇದ್ದೇವೆ. ಈ ಒಂದು ಹಂತದಲ್ಲಿ 2,000 ರೂಗಳನ್ನು ನಾವು ಪ್ಲಾಂಟೇಶನ್ ಮಾಡಲು ಮತ್ತೆ ಸಿಂಪರಣೆ ಮಾಡಲು ಗೊಬ್ಬರ ಹಾಕಿಸಿಕೊಳ್ಳಲು ಬಹಳ ಅನುಕೂಲ ಆಗ್ತಾ ಇದೆ. ಈ ನಮ್ಮಂತ ಬಡ ರೈತರಿಗೆ ಇದು ಅತಿ ಹೆಚ್ಚು ಅನುಕೂಲ ಆಗ್ತಾ ಇದೆ. ಪ್ರಧಾನಮಂತ್ರಿ ಮತ್ತೋರ್ವ ರೈತ ಮಹದೇವಸ್ವಾಮಿ ಯೋಜನೆಯಿಂದ 2,000 ರೂಪಾಯಿ ದೊರೆತಿದ್ದು ಕೊರೋನಾ ಸಂದಿಗ್ಧ ಸ್ಥಿತಿಯಲ್ಲಿ ಕೃಷಿ ಚಟುವಟಿಕೆ ಮಾಡಲು ಸಹಕಾರಿಯಾಗಿದೆ ಎಂದರು. ಗೊಬ್ಬರ ಮತ್ತು ಕೀಟನಾಶಕಗಳಿಗೆ ಉಪಯೋಗಿಸಿಕೊಂಡು ವ್ಯವಸಾಯ ಮಾಡಿದ್ದೀನಿ. ಆದ್ದರಿಂದ ಈ ಸನ್ಮಾನ್ ಯೋಜನೆ ರೈತರಿಗೆ ಬಹಳ ವರದಾನ ಆಗಿದೆ. ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಹಣವನ್ನು ಹಂತ ಹಂತವಾಗಿ ಕಬ್ಬು ಬೆಳೆಯಲು ಬಳಸಿಕೊಳ್ಳುತ್ತಿದ್ದೇನೆ. ರೈತ ಬಾಂಧವರಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದು ತಿಳಿಸಿದರು. ನನ್ನ ಕಬ್ಬಿನ ವ್ಯವಸಾಯಕ್ಕಾಗಿ ರಸಗೊಬ್ಬರಕ್ಕೆ ಉಪಯೋಗ ಮಾಡಿದೆ. ಆದ್ದರಿಂದ ಕೇಂದ್ರ ಸರ್ಕಾರ ಈ ಯೋಜನೆಯಿಂದ ನಮ್ಮಂತ ಬಡ ರೈತರಿಗೆ ಬಹಳ ಉಪಯೋಗವಾಗಿದೆ. ಚಾಮರಾಜನಗರ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಚಂದ್ರಕಲಾ, ಜಿಲ್ಲೆಯಲ್ಲಿ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದ್ದು, ರೈತರು ತಮ್ಮ ಹೆಸರುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಾಯಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಕೋವಿಡ್-19 ಸಂದಿಗ್ಧ ಸ್ಥಿತಿಯಲ್ಲಿ ತಾತ್ಕಾಲಿಕವಾಗಿ ಸೃಷ್ಟಿಯಾಗಿರುವ ನಿರುದ್ಯೋಗ ಸಮಸ್ಯೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮನ್ರೇಗಾ ಹಲವರ ಪಾಲಿನ ಜೀವನೋಪಾಯಕ್ಕೆ ಆಸರೆಯಾಗಿದೆ. ಬಳ್ಳಾರಿ ತಾಲೂಕಿನ 7 ಬೆಂಚಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿದ್ಯಾವಂತ ಪದವೀಧರರು ಸಹ ಮನ್ರೇಗಾ ಯೋಜನೆಯಡಿ ಉದ್ಯೋಗ ಪಡೆದು ಜೀವನೋಪಾಯ ಕಂಡುಕೊಂಡಿದ್ದಾರೆ. ಕೋವಿಡ್-19 ಸೋಂಕಿನಿಂದ ಸಂಕಷ್ಟಕ್ಕೆ ಒಳಗಾಗಿ ಹಲವು ಖಾಸಗಿ ಉದ್ಯಮಗಳು, ಕಾರ್ಖಾನೆಗಳು ಮುಚ್ಚಿವೆ. ಇದರಿಂದ ಕೆಲಸ ಕಳೆದುಕೊಂಡ ಪದವೀಧರರು, ಐಟಿಐ ತರಬೇತಿ ಹೊಂದಿದ ಯುವಕರು ಉದ್ಯೋಗವಿಲ್ಲದೆ ಗ್ರಾಮೀಣ ಪ್ರದೇಶಕ್ಕೆ ಹಿಂತಿರುಗಿದ್ದಾರೆ. ಆದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಇವರೆಲ್ಲರಿಗೂ ಉದ್ಯೋಗ ನೀಡುವ ಮೂಲಕ ಜೀವನೋಪಾಯಕ್ಕೆ ದಾರಿ ಮಾಡಿಕೊಟ್ಟಿದೆ. ಬಿಎಡ್ ಪದವೀಧರೆ ನೀಲಮ್ಮ ಕಳೆದ 7 ವರ್ಷಗಳಿಂದ ಶಿಕ್ಷಕರಾಗಿ ಖಾಸಗಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೆ. ಆದರೆ ಕೋವಿಡ್ನಿಂದಾಗಿ ಶಾಲೆಗಳು ತೆರೆಯದ ಕಾರಣ ಜೀವನ ನಡೆಸುವುದು ಕಷ್ಟವಾಗಿತ್ತು. ಆದರೆ ನರೇಗಾ ಯೋಜನೆ ನಮಗೆ ಆಸರೆಯಾಗಿದೆ ಎಂದು ವಿವರಿಸಿದರು. ನಾವೇನ್ ಮಾಡಿದ್ವಿ, ಮನೆಯಲ್ಲೇ ಇದ್ವಿ ಲಾಕ್ಡೌನ್ ಇಂದ. ಆ ಸಮಯದಲ್ಲಿ ನಮ್ಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಪಂಚಾಯತಿನಲ್ಲಿ ಹೋಗಿ ನಮಗೆ ಈ ಸಮಯದಲ್ಲಿ ಜೀವನ ನಡೆಯಕ್ಕೆ ಬಹಳ ಕಷ್ಟ ಐತಿ, ಹಾಗಾಗಿ ನಮ್ಗೊಂದು ಕೆಲಸ ಕೊಡಿ ಅಂತ ನಾವು ಕೇಳಿದಾಗ ಏನ್ ಮಾಡಿದ್ರೆ ಅವಕಾಶ ಕೊಟ್ರಿ. ನಾವು ಇದಕ್ಕಿಂತ ಮುಂಚೆ ಬಂದು ಪಿಎಚ್ಡಿ ಪದವೀಧರ ಶಂಕರ್ ಖಾಸಗಿ ಶಾಲೆಯಲ್ಲಿ ಅತಿಥಿ ಶಿಕ್ಷಕನಾಗಿದ್ದೆ. ಆದರೆ ಕೋವಿಡ್ನಿಂದಾಗಿ ಉದ್ಯೋಗ ಇಲ್ಲದಂತಾಗಿದೆ. ಸದ್ಯ ನರೇಗಾ ಯೋಜನೆಯು ತಮ್ಮ ಜೀವನಕ್ಕೆ ಸಹಕಾರಿಯಾಗಿದೆ ಎಂದರು. ನಾವು ಕಳೆದುಕೊಂಡಿವಿ ಅಂತ ಸಂದರ್ಭದಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತಿ ನಮಗೆ ಉದ್ಯೋಗದ ಭರವಸೆಯನ್ನು ನೀಡಿ ಮತ್ತೆ ನಮಗೆ ಬದುಕಲಿಕ್ಕೆ ಒಂದು ಆಸೆ, ಒಂದು ಚಿಗುರನ್ನು ಚೆಲ್ಲುವಂತ ಹಿನ್ನೆಲೆಯಲ್ಲಿ ಒಂದು ಸಹಾಯ ಮಾಡ್ತು ಅಂತೇಳಿ ಈ ಹಿನ್ನೆಲೆಯಲ್ಲಿ ಹೇಳಕ್ಕೆ ನಾನು ತುಂಬಾ ಖುಷಿ. ಯಾವುದೇ ಸಂಕೋಚ ಇಲ್ಲ, ಯಾಕಂದ್ರೆ ಇಲ್ಲಿ ಮಾಡ್ತಕ್ಕಂಥ ಕೆಲಸ ನಾವೇನು ಇನ್ನೊಬ್ಬರಿಗೆ ಕೈ ಚಾಚುವಂತ ಕೆಲಸ ಮಾಡಲ್ಲ. ಸ್ವಯಂ ಉದ್ಯೋಗ ತರ ಪರಿಸರದ ಕೆಲಸ ಇದು. ಆ ಹಿನ್ನೆಲೆಯಲ್ಲಿ ನಮಗೆ ಯಾವುದೇ ಕಾರಣಕ್ಕೆ ನಮಗೆ ಸಂಕೋಚದ ಮನೋಭಾವ. ನಾವು ಯಾರ ಹತ್ರ ಭಿಕ್ಷೆಗೆ ಬೀಳಬೇಕಪ್ಪ ಅಂದ್ರೆ ನಮಗೆ ಸಂಕೋಚ ಇರುತ್ತೆ. ನಾವು ಸ್ವಯಂ ಉದ್ಯೋಗವಾಗಿ ನಾವು ದುಡಿದು ಕೂಲಿ ತಗೊಂಡು ಕೆಲಸ ಮಾಡ್ತೀವಪ್ಪ ಅಂದ್ರೆ ಅದರಲ್ಲಿ ಸಂಕೋಚ ಪಡುವಂತ ಮನೋಭಾವ ಎಲ್ಲಿಂದ ಬರುತ್ತೆ ಇವ್ರೆ? ಬಳ್ಳಾರಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ, ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗ ಖಾತರಿ ಯೋಜನೆ ವರವಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ 90 ಲಕ್ಷ ಮಾನವ ದಿನಗಳನ್ನು ಸೃಷ್ಟಿಸಲಾಗಿದ್ದು, ಇದರಲ್ಲಿ ಶೇಕಡಾ 69.24% ಗುರಿ ಸಾಧಿಸಿದ್ದೇವೆ. ಕೃಷಿ, ಅರಣ್ಯ ಮತ್ತು ತೋಟಗಾರಿಕೆ ಮಾನವ ದಿನಗಳ ಸೃಜನೆಯಲ್ಲಿ ಬಳ್ಳಾರಿ ಪ್ರಥಮ ಸ್ಥಾನದಲ್ಲಿದೆ ಎಂದರು. ಕೃಷಿ, ತೋಟಗಾರಿಕಾ ಇಲಾಖೆ ಮತ್ತು ಅರಣ್ಯ ಇಲಾಖೆಯಲ್ಲಿ ಮಾನವ ದಿನಗಳ ಸೃಜನೆಯಲ್ಲಿ ಸಹ ನಾವು ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿ ಇದ್ದೇವೆ. ಈ ಒಂದು ಸೀಸನ್ ಅಲ್ಲಿ ಏನಿರುತ್ತೆ ಆ ಸಮಯದಲ್ಲಿ ನಮಗೆ ಸುಮಾರು 1 ಲಕ್ಷಕ್ಕೂ
ಹೆಚ್ಚು ಒಂದು ಜನ ನಮ್ಮ ನರೇಗಾ ಅಲ್ಲಿ ತೊಡ್ಕೊಂಡಿರ್ತಾರೆ ಕೆಲಸದಲ್ಲಿ. ಕೇಂದ್ರ ಸರ್ಕಾರದ ಮಹತ್ವದ ಮಾತೃವಂದನಾ ಯೋಜನೆ ಅನುಷ್ಠಾನದಲ್ಲಿ ರಾಮನಗರ ಜಿಲ್ಲೆ ಜುಲೈನಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿದೆ. ಗರ್ಭಿಣಿಯರು, ನವಜಾತ ಶಿಶುವಿನ ಆರೋಗ್ಯ ದೃಷ್ಟಿಯಿಂದ ಜಾರಿಗೆ ತರಲಾಗಿರುವ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಿಂದ ಜಿಲ್ಲೆಯಲ್ಲಿ ಹೆಚ್ಚು ಫಲಾನುಭವಿಗಳು ಸೌಲಭ್ಯ ಪಡೆದಿದ್ದಾರೆ. ಗರ್ಭಿಣಿಯರು ಅಪೌಷ್ಟಿಕತೆ ನಿವಾರಿಸಿ ಆರೋಗ್ಯವಂತ ಮಗುವಿಗೆ ಜನ್ಮ ನೀಡುವ ಉದ್ದೇಶ ಹೊಂದಿರುವ ಈ ಯೋಜನೆ ಯಶಸ್ಸಿಗೆ ಆಶಾ ಕಾರ್ಯಕರ್ತೆಯರು, ವೈದ್ಯರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಅವಿರತವಾಗಿ ಶ್ರಮಿಸುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಅಂಗನವಾಡಿ ಕಾರ್ಯಕರ್ತೆ ಸರಸ್ವತಿ 3 ತಿಂಗಳ ಗರ್ಭಿಣಿಯರನ್ನು ಯೋಜನೆಯಡಿ ಸೇರ್ಪಡೆ ಮಾಡಿಕೊಂಡು ಮೊದಲ ಕಂತಿನಲ್ಲಿ 1,000 ರೂಪಾಯಿ ಹಾಗೂ 7ನೇ ತಿಂಗಳಿನಲ್ಲಿ 2,000 ಹಾಗೂ ಮಗು ಜನಿಸಿದ ನಂತರ ಮಗುವಿನ ಜನನ ಪ್ರಮಾಣ ಪತ್ರ ಲಗತ್ತಿಸಿದ ನಂತರ 3ನೇ ಕಂತಿನ 2,000 ರೂಪಾಯಿ ಹಣವನ್ನು ವರ್ಗಾವಣೆ ಮಾಡಲಾಗುವುದು ಎಂದರು. 3ನೇ ಕಂತು ಡೆಲಿವರಿ ಆದ್ಮೇಲೆ ಕೊಡ್ತೀವಿ. ಅದು 3ನೇ ಕಂತು ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಸೇರಿಸಬೇಕು. ಇದು ಈ ಎಲ್ಲ ದಾಖಲೆಗಳ ಜೊತೆಗೆ ಬರ್ತ್ ಸರ್ಟಿಫಿಕೇಟ್ ಸೇರಿಸಬೇಕು. ಆವಾಗಲೇ 3ನೇ ಕಂತು ಕೊಡ್ತೀವಿ. ನಾವು ಅರ್ಜಿ ಎಲ್ಲ ಫಿಲ್ ಮಾಡಿ ನಮ್ಮ ಸೂಪರ್ವೈಸರ್ ಕಡೆ ಕೊಡ್ತೀವಿ. ಅವ್ರ ಆಫೀಸಿಗೆ ಕೊಡ್ತಾರೆ. ಆಮೇಲೆ ಅವ್ರವ್ರ ಅಕೌಂಟಿಗೆ ನೇರ ದುಡ್ಡು ಅವ್ರವ್ರ ಅಕೌಂಟಿಗೆ ಬಂದ್ಬರ್ಬೋದು. ನಾವು ತಾಯಿ ಕಾರ್ಡ್ ಗರ್ಭಿಣಿ ಸುಮಿತ್ರಾ ಮಾತೃವಂದನಾ ಯೋಜನೆಯಿಂದ ಬಡವರಿಗೆ ಅನುಕೂಲವಾಗಿದೆ ಎಂದರು. ಎಲ್ಲ ಆರೋಗ್ಯ ಆಗಿದೆ. ನಾವು ಬಂದು ಮಂತ್ಲಿ ಒಂದು ಚೆಕಪ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಏನು ಪ್ರಾಬ್ಲಮ್ ಇಲ್ಲ. ಅಂಗನವಾಡಿಲೂ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಕರೆಕ್ಟಾಗಿದೆ. ಮಾತೃವಂದನಾ ಯೋಜನೆ ತುಂಬಾ ಅನುಕೂಲ ಇದೆ. ಏನು ಪ್ರಾಬ್ಲಮ್ ಇಲ್ಲ. ದುಡ್ಡೊಂದು ಏನು ಮಂತ್ಲಿ ಬರ್ತಾ ಇದೆ. ಏನು ಪ್ರಾಬ್ಲಮ್ ಇಲ್ಲ. ಕಂತು ಮೂಲಕ ನಮ್ಮ ಅಕೌಂಟಿಗೆ ಬೀಳ್ತಾ ಇದೆ. ಏನೂ ತೊಂದರೆ ಇಲ್ಲ. ಅದರಿಂದ ಏನು ಇದು ಬಡವರಿಗೆ ಅನುಕೂಲ ಆಗ್ತಿದೆ. ಈ ಮಾತೃವಂದನಾ ಕಾರ್ಯಕ್ರಮದಲ್ಲಿ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಪ್ರತಿ ತಿಂಗಳು 9ನೇ ತಾರೀಕು ಉಚಿತ ತಪಾಸಣೆ ನಡೆಸುತ್ತಿದ್ದು ಸಾಕಷ್ಟು ಗರ್ಭಿಣಿಯರು ಈ ಯೋಜನೆ ಸೌಲಭ್ಯ ಪಡೆದುಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು. ಸರ್ಕಾರ ವತಿಯಿಂದ ಉಚಿತವಾಗಿ ಕೊಡ್ತೀವಿ. ಪ್ರತಿ ತಿಂಗಳು ಅವರಿಗೆ ಈ ಮಾತೃವಂದನಾ ಕಾರ್ಯಕ್ರಮದಲ್ಲಿ ಅವರಿಗೆ ಆರೋಗ್ಯ ತಪಾಸಣೆ ಹಾಗೂ ಅವರಿಗೆ ಉಚಿತ ಔಷಧಿ ವಿತರಣೆ ಹಾಗೂ ಈ ಕೋವಿಡ್ಗೆ ಸಂಬಂಧಪಟ್ಟಂತ ಏನಾದರೂ ತೊಂದರೆಗಳಿದ್ದರೆ ಅದನ್ನು ಕೂಡ ನಾವು ಸರ್ಕಾರದ ವತಿಯಿಂದ ಉಚಿತವಾಗಿ ಕೊಡ್ತೀವಿ. ಗರ್ಭಾವಸ್ಥೆಯಲ್ಲಿದ್ದಾಗ ದುಡಿಬಾರದು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಸಿವಿ ರಾಮನ್ ಈ ಯೋಜನೆಯ ಅನುಷ್ಠಾನದಲ್ಲಿ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ. ಪ್ರತಿದಿನ ಅಂಗನವಾಡಿ ಕಾರ್ಯಕರ್ತೆಯರಿಂದ ಮಾಹಿತಿ ಸಂಗ್ರಹಿಸಿ ಗರ್ಭಿಣಿ ಮಹಿಳೆಯರಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ ಎಂದು ತಿಳಿಸಿದರು. ಕೊಡ್ತೇವೆ. ಆ ನಂತರ 7 ತಿಂಗಳ ನಂತರ 2,000 ಕೊಡ್ತೇವೆ. ಹೆರಿಗೆ ಆದಮೇಲೆ ಮೊದಲನೇ ಮಗುಗೆ ಇಮ್ಯುನೈಸೇಷನ್ ಆದಮೇಲೆ ಉಳಿದ 2,000 ರೂಪಾಯಿ ಕೊಡ್ತೇವೆ. ಇಲ್ಲಿ ನಮ್ಮ ಜಿಲ್ಲೆ ನಾವು ಕಳೆದ ತಿಂಗಳಲ್ಲಿ ಇಡೀ ರಾಜ್ಯಕ್ಕೆ 30 ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಭಾರತ ಮತ್ತು ಆಸಿಯಾನ್ ರಾಷ್ಟ್ರಗಳು ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮತ್ತಷ್ಟು ಬಳಕೆದಾರ ಸ್ನೇಹಿ, ಸರಳ ಮತ್ತು ವ್ಯವಸ್ಥಿತಗೊಳಿಸಲು ಸಹಮತ ವ್ಯಕ್ತಪಡಿಸಿವೆ. ಒಪ್ಪಂದ ಪರಿಷ್ಕರಣೆಯಿಂದ ಭಾರತ ಆಸಿಯಾನ್ ರಾಷ್ಟ್ರಗಳ ವ್ಯಾಪಾರ ಮತ್ತು ಸರಕು ಒಪ್ಪಂದ ಹೊಸ ಆಯಾಮ ನೀಡಲಿದ್ದು ಸಮಕಾಲೀನ ವ್ಯಾಪಾರ, ಸೀಮಾ ಸುಂಕ ಮತ್ತು ನಿಯಂತ್ರಣ ಪದ್ಧತಿಗಳಿಗೆ ಅನುಗುಣವಾಗಿ ಇರಲಿದೆ ಎಂದು ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಭಾರತ ಆಸಿಯಾನ್ ಆರ್ಥಿಕ ಸಚಿವರ 17ನೇ ಸಮಾವೇಶದ ಸಹ ಅಧ್ಯಕ್ಷತೆ ವಹಿಸಿದ್ದ ಅವರು ಮುಕ್ತ ವ್ಯಾಪಾರ ಒಪ್ಪಂದಗಳು ಪರಸ್ಪರ ಲಾಭದಾಯಕವಾಗಿರಬೇಕು, ಪ್ರಾದೇಶಿಕ ನಿಯಮಗಳನ್ನು ಇನ್ನಷ್ಟು ಬಲಪಡಿಸಬೇಕು ಎಂದರು. ಆಸಿಯಾನ್ ಒಕ್ಕೂಟದ ಎಲ್ಲಾ 10 ಸದಸ್ಯ ರಾಷ್ಟ್ರಗಳ ವಾಣಿಜ್ಯ ಸಚಿವರು ಸಮಾವೇಶದಲ್ಲಿ ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಿ ಆಟಿಕೆಗಳ ಪರಂಪರೆ ಸಮೃದ್ಧ, ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಹೆಚ್ಚಿನ ಒತ್ತು, ಪ್ರಧಾನಿ ನರೇಂದ್ರ ಮೋದಿ. ರೋಲ್ ಆನ್ ರೋಲ್ ಆಫ್ ರೈಲು ಸೇವೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆ, ಸರಕು ಶೀಘ್ರ ಸಾಗಾಟಕ್ಕೆ ಅನುಕೂಲ. ಕೊರೋನಾ ಸಂದಿಗ್ಧ ಸ್ಥಿತಿಯಲ್ಲಿ ನಿರುದ್ಯೋಗ ನಿವಾರಣೆಗೆ ಮನ್ರೇಗಾ ಸಹಕಾರಿ, ಮಾನವ ದಿನ ಸೃಜನೆಯಲ್ಲಿ ವಿದ್ಯಾವಂತ ಯುವಕರು ಭಾಗಿ. ಭಾರತ ಆಸಿಯಾನ್ ರಾಷ್ಟ್ರಗಳ ವ್ಯಾಪಾರ ವಹಿವಾಟು ಮತ್ತಷ್ಟು ಬಳಕೆದಾರ ಸ್ನೇಹಿ, ಪ್ರಾದೇಶಿಕ ನಿಯಮಗಳಿಗೆ ಆದ್ಯತೆ, ಸಚಿವ ಪಿಯೂಷ್ ಗೋಯಲ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ. ಬೆಂಗಳೂರು ದೂರದರ್ಶನ ಕೇಂದ್ರದ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚಿಕೆಯ ಸುದ್ದಿ ಸೌರಭ
57ನೇ ಸಂಚಿಕೆ ಇದೇ ಭಾನುವಾರ ಸಂಜೆ 6:30ಕ್ಕೆ. ಮರುಪ್ರಸಾರ ಸೆಪ್ಟೆಂಬರ್ 6ರಂದು ಮಧ್ಯಾಹ್ನ 2 ಗಂಟೆಗೆ. ತಪ್ಪದೇ ವೀಕ್ಷಿಸಿ ಸುದ್ದಿ ಸೌರಭ, ನಿಮ್ಮ ನೆಚ್ಚಿನ ಚಂದನ ವಾಹಿನಿ.